ನಮಸ್ತೆ, ನಾನು ಬಸವರಾಜ್. ಒಬ್ಬೇ ಒಬ್ಬ ಡಿ ಶಿವಕುಮಾರ್ ಅನ್ನುವಂತಹ ನಾಯಕನ ಹಠಕ್ಕೆ ದಾವಣಗೆರೆ ದಕ್ಷಿಣದ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ಇಡೀ ನಾಡಿನ ಬಹುಪಾಲು ಮಾಧ್ಯಮಗಳು ಮಾತಾಡ್ತಿದ್ದಾವೆ. ಕಾಂಗ್ರೆಸ್ನ ಮೂಲ ಶಕ್ತಿ ಏನು? ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತರ, ದಮನಿತ, ಶೋಷಿತರ ಮತಗಳ ಕ್ರೋಢೀಕೃತ ಶಕ್ತಿಯ ಕಾರಣಕ್ಕೆ ಕಾಂಗ್ರೆಸ್ 135 ಸ್ಥಾನಗಳನ್ನ 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಪಡ್ಕೊಂಡಿತ್ತು. ಆದ್ರೀಗ ಒಬ್ಬ ಸುರ್ಜೇವಾಲಾ ಅನ್ನುವಂತಹ ಸರ್ವಾಧಿಕಾರಿ ಧೋರಣೆಯ ನಾಯಕನ ಕಾರಣಕ್ಕೆ ಮತ್ತೆ ಹಠಕ್ಕೆ ಬೀಳುವಂತಹ ಡಿ ಶಿವಕುಮಾರ್ ಅವರ ಕಾರಣಕ್ಕೆ ಕಾಂಗ್ರೆಸ್ 2028ರಲ್ಲಿ ಈ ಹಿಂದೆ ಎಂದೆಂದಿಗೂ ಕಂಡಿರದಂತಹ ಬಹುದೊಡ್ಡ ಹಿನ್ನಡೆ ಅನುಭವಿಸುವಂತಹ ಸಾಧ್ಯತೆ ಇದೆಯಾ? ಕಾರಣ ಇಷ್ಟೇ ನೋಡಿ. ಬಹುಪಾಲು ಸಂದರ್ಭಗಳಲ್ಲಿ ನಾನು ಅಹಿಂದ ಅಂತ ಹೇಳಿದ್ದು ಸರಿ ಇದೆ, ಮುಂದೇನೂ ಹೇಳ್ತೀನಿ, ಯಾವಾಗ ಬೇಕಾದ್ರೂ ಹೇಳ್ತೀನಿ. ಯಾರು ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗ್ತಾರೆ, ಯಾರು ನೊಂದವರ, ಶೋಷಿತರ, ದಮನಿತರ ಜೊತೆಯಲ್ಲಿ ನಿಲ್ತಾರೆ, ಅವರಿಗೊಂದು ರಾಜ್ಯಾಧಿಕಾರವನ್ನು ಕೊಡ್ತಾರೆ ಅಥವಾ ಅವರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡ್ತಾರೆ, ಅಂಥವರ ಪರವಾಗಿ ಒಂದೆರಡು ಮಾತುಗಳನ್ನ ಹೆಚ್ಚಿಗೆ ಆಡಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಯಾರೆಲ್ಲ ಹಿಂದಿದ್ದಾರೆ ಅವರನ್ನ ಮುಂದೆ ತರಬೇಕಾದ್ದು ನಾಯಕರ ಕರ್ತವ್ಯ. ಆದ್ರೆ ಅಂತಹ ವಿಚಾರಗಳ ಮೇಲೆ ಬೆಳಕು ಚೆಲ್ಲುವಂಥದ್ದು ಪತ್ರಕರ್ತನ ಒಂದು ಕೆಲಸ ಆಗಿರುತ್ತೆ. ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಬಯಸುವಂಥದ್ದು ಯಾವುದೋ ಸಿದ್ಧಾಂತದ ಪರವಾಗಿ ಧ್ವನಿ ಎತ್ತುವಂತಹ ವಿಚಾರ ಅಲ್ಲ, ಮರ್ಜಿ ಅಲ್ಲ. ಅದು ಬಿಜೆಪಿಯಲ್ಲಿರಲಿ, ಕಾಂಗ್ರೆಸ್ ಅಲ್ಲಿರಲಿ, JDS ಅಲ್ಲಿರಲಿ, ಒಬ್ಬ ಹಿಂದುಳಿದವ, ಒಬ್ಬ ದಲಿತ, ಒಬ್ಬ ಅಲ್ಪಸಂಖ್ಯಾತನಿಗೆ ನ್ಯಾಯ ಸಿಗುತ್ತೆ ಅಂದ್ರೆ ಅದು ಸಿಗಬೇಕು. ಆದರೆ ಈಗೇನಾಗಿದೆ ನೋಡಿ, ಅತಿ ಹೆಚ್ಚು ಮತದಾರರಿದ್ದಂತಹ ದಾವಣಗೆರೆ ದಕ್ಷಿಣಕ್ಕೆ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ದಕ್ಕೆ ಅವರ ಬಾಯಿ ಮುಚ್ಚಿಸಿ ಸುರ್ಜೇವಾಲಾ ಅವರ ಮೂಲಕ ಸಮರ್ಥ ಅವರ ಆಯ್ಕೆಯನ್ನ ಮಾಡಿಸಿದಂತಹ KPCC ಅಧ್ಯಕ್ಷರು ಈಗ ರಿಸಲ್ಟೇ ಬಂದಿಲ್ಲ, ಸೋಲುವಂತಹ ಸಾಧ್ಯತೆಗಳಿದೆ ಅನ್ನೋದು ಗೊತ್ತಾದ ಕೂಡಲೇ ಅವರದ್ದೇ ಘಟಕದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆಯನ್ನ ಪಡ್ಕೊಂಡಿದೆ ಕಾಂಗ್ರೆಸ್ ಪಕ್ಷ. ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಇವರು ಡಿ ಶಿವಕುಮಾರ್ ಅವರು ಇನ್ನೆಲ್ಲಿಂದ ಬ್ರದರ್ಸ್ಗೆ ನ್ಯಾಯ ಕೊಡಿಸ್ತಾರೆ? ನಂಬರ್ 1. ನಂಬರ್ 2, ಸಿದ್ದರಾಮಯ್ಯ ಅವರ ಬಹುದೊಡ್ಡ ಶಕ್ತಿ, ಕಾಂಗ್ರೆಸ್ನಲ್ಲಿ ಅವರು 2 ಸಲ ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣವಾದಂತಹ ಬಹುದೊಡ್ಡ ಪವರ್ ಅಹಿಂದ. ಆ ಅಹಿಂದದ ಮೂಲ ಶಕ್ತಿ ಅಲ್ಪಸಂಖ್ಯಾತರು. ಅದೇ ಅಲ್ಪಸಂಖ್ಯಾತರ ಬೇರಿಗೆ, ಬುಡಕ್ಕೆ ಬಂಡೆಯ ಬೆಂಕಿ ಬಿದ್ದ ಕಾರಣಕ್ಕೇನೆ ಅವರ ರಾಜಕೀಯ ಕಾರ್ಯದರ್ಶಿ ಈಗ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಕೊಡ್ತಾರೆ. ಯಾರು ಹೇಳಿದ್ದು? ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೆಹಲಿಯಿಂದ ಆದೇಶವನ್ನ ಹೊರಡಿಸಿದ್ದಾರೆ. 2 ತಲೆದಂಡ ಆಗ್ಬೇಕು, ಸಾಧ್ಯ ಆದ್ರೆ 3 ತಲೆದಂಡ. ಒಂದು ಅಬ್ದುಲ್ ಜಬ್ಬಾರ್, ಇನ್ನೊಂದು ನಜೀರ್ ಅಹ್ಮದ್. ಮೂರನೇವ್ರು ಯಾರು? ಅದಕ್ಕೂ ಮುಂಚೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯ ಸ್ಥಾನದಿಂದ ಅವರನ್ನ ಕಿತ್ತು ಹಾಕ್ತಾರೆ, ಸ್ಯಾಕ್ ಮಾಡ್ತಾರೆ. ಅಂದ್ರೆ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಬಾರ್ದು, ಕೊಟ್ಟಿದ್ದನ್ನ ಬಾಯಿ ಮುಚ್ಕೊಂಡು ಒಪ್ಕೋಬೇಕು, ಸುಮ್ಮನೆ ಇರಬೇಕು. ಇಲ್ಲ, ನಿಮ್ಗೆ ಆಲ್ಟರ್ನೇಟಿವ್ ಲೀಡರ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ, ಪಕ್ಷ ಮುಖ್ಯ, ವ್ಯಕ್ತಿ ಅಲ್ಲ ಅಂತ ಹೇಳುವ ಡಿ ಶಿವಕುಮಾರ್ ಅವರು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ಲಿಕ್ಕೆ ಹೆಜ್ಜೆ ಇಡ್ತಿದ್ದಾರಾ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟ ಆಗುತ್ತೆ. ಒಂದು ದಾವಣಗೆರೆ ಸಾಕಾಗ್ಲಿಲ್ವಾ? ದಾವಣಗೆರೆ ದಕ್ಷಿಣ ಸಾಕಾಗ್ಲಿಲ್ವಾ? ಸಮರ್ಥ ಅವರ ರಿಸಲ್ಟ್ ಸೋತ್ರೂ ಕೂಡ ಅದು ಕಾಂಗ್ರೆಸ್ ಅಹಿಂದ ಅನ್ನುವಂತಹ ಸಿದ್ಧಾಂತ ಏನಿತ್ತು ಅದಕ್ಕೆ ಸಾಕ್ಷಾತ್ ಕಾಂಗ್ರೆಸ್ನ ನಾಯಕರು ಡಿ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅನ್ನುವಂತಹ ನಾಯಕರು ಆಗಸಕ್ಕೆ ಉಗುಳಿ ವಾಪಸ್ ಏನ್ ಪಡ್ಕೊಂಡ್ರು ಆ ರೀತಿ ಕಾಣುತ್ತೆ ರಿಸಲ್ಟ್. ಈಗ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಅವರು ನೊಂದ್ಕೊಂಡೇ ಹೇಳ್ತಾರೆ. ನಜೀರ್ ಅಹ್ಮದ್ ಕಟುವಾಗಿ ಮಾತಾಡುವ ಮತ್ತು ಸಾಕಷ್ಟು ಒಳ್ಳೆಯ ನಿಟ್ಟಿನಲ್ಲಿ ಯಾರೆಲ್ಲರಿಗೆ ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯದ ಬದ್ಧತೆ ಇರುವಂತಹ ನಜೀರ್ ಅಹ್ಮದ್ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ, ಕೊಡಿ ಅಂತ ಹೇಳಿದೆ ದೆಹಲಿ ಹೈಕಮಾಂಡ್. ಆಮೇಲೆ ಜಮೀರ್ ಅಹ್ಮದ್ ಖಾನ್ ಇವರು ಮಾಡಿದ ತಪ್ಪೇನು? ಕೇರಳದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸೋದಕ್ಕೆ ಹೋರಾಡಿ ಓಡಾಡಿ ಶ್ರಮ ವಹಿಸಿದ್ದ.
ಅಥವಾ 2023 ವಿಧಾನಸಭಾ ಚುನಾವಣೆಯಲ್ಲಿ ಈ ಅಲ್ಪಸಂಖ್ಯಾತ ನಾಯಕರೇನೆ ಜಾಗೃತರಾಗಿ ಒಗ್ಗಟ್ಟಾಗಿ ಆ ಸಮುದಾಯದ ಮತಗಳನ್ನ ಒಟ್ಟುಗೂಡಿಸಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೋದಿತ್ತು. SDPI ಸೇರಿದಂತೆ ಹಲವು ಪಕ್ಷಗಳಿಗೆ ಆ ಕಡೆ ಹೋಗದಂತೆ ನೋಡಿಕೊಂಡು ಜಾಗೃತೆ ವಹಿಸಿದ್ದಕ್ಕೆ ಪನಿಷ್ಮೆಂಟಾ ಗಿಫ್ಟಾ, ಇದು ಮುಖ್ಯ ವಿಚಾರ. ಇದ್ರ ಜೊತೆಯಲ್ಲಿ ಈಗ ಸಿದ್ದರಾಮಯ್ಯ ಅವರು ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆಯನ್ನ ಅಥವಾ ನಜೀರ್ ಅಹಮದ್ ಅವರ ರಾಜೀನಾಮೆಯನ್ನ ಜೊತೆಲಿ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಯನ್ನ ಒಪ್ಕೋತಾರ? ಇದು ತುಂಬಾ ಈಸಿಯಾಗಿ ಹೇಳೇ ಬಿಡ್ಬೋದಲ್ವಾ. ಬಿಜೆಪಿಗೆ ಬಹುದೊಡ್ಡ ವರದಾನ. 2010ರಲ್ಲಿ ಬಿಜೆಪಿ ಫಸ್ಟ್ ಟೈಮ್ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನ ಅಲ್ಪಸಂಖ್ಯಾತ ಸಮುದಾಯದಿಂದ ಪಡ್ಕೊಂಡಿತ್ತು. ಮಂಗಮ್ಮನ ಪಾಳ್ಯ ವಾರ್ಡ್ನಿಂದ ಒಬ್ಬ ಹೆಣ್ಣು ಮಗಳ ಗೆದ್ದಿದ್ಲು ಬಹುದೊಡ್ಡ ದಾಖಲೆಯ ಲೀಡ್ನ ಮೂಲಕ. ಆ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಈಗ ಎಚ್ಚರಿಕೆಯ ಮತ್ತು ಸುಧಾರಿಸಿಕೊಂಡ ಕ್ರಮಗಳನ್ನ ಫಾಲೋ ಮಾಡಿದ್ರೆ ಬಿಜೆಪಿಗೆ ಒಂದಷ್ಟು ಅಲ್ಪಸಂಖ್ಯಾತ ನಾಯಕರು ಕೂಡ ಆಯ್ಕೆಯಾಗಿ ಬರುವ ಸಾಧ್ಯತೆಗಳಿರುತ್ತೆ. ಒಂದು. ಎರಡನೇದು, ಕಾಂಗ್ರೆಸ್ ಬಿಟ್ರೆ ಇನ್ನು ಆಲ್ಟರ್ನೇಟಿವೇ ಇಲ್ಲ. ನಾವು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತಾರೆ ಅಲ್ಪಸಂಖ್ಯಾತರು. ನೋಡಿ, ಯಾಕೆ ಈ ಮಾತನ್ನು ಹೇಳಿದ್ದು ಅಂದ್ರೆ 2024 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದಷ್ಟು ಕಡೆ ಹಿಂದುಳಿದವರಿಗೆ ಅವಕಾಶಗಳನ್ನ ಮಾಡಿಕೊಡಬಹುದಾಗಿತ್ತು. ಕಾಂಗ್ರೆಸ್ ಪಕ್ಷ ಮಾಡಿಕೊಡ್ಲಿಲ್ಲ. ಬರೀ ಅದೇ ಕುಟುಂಬ ರಾಜಕಾರಣ. ಮಿನಿಸ್ಟರ್ ಇದ್ದಾರೆ, ಅವ್ರ ಮಗಳು ಕೊಡೋಣ, ಮಿನಿಸ್ಟರ್ ಇದ್ದಾನೆ, ಅವ್ರ ಮಗನ್ ಕೊಡೋಣ, ಈ ತರ ಮಾಡ್ಕೊಂಬಂದ್ರೆ ಅಹಿಂದ ಅನ್ನುವಂತಹ ಶಕ್ತಿ, ಆಕ್ಸಿಜನ್ ನಿಂದ ರಾಜ್ಯದಲ್ಲಿ ಉಸಿರಾಡ್ತಿರುವಂತಹ ಕಾಂಗ್ರೆಸ್ ಪಕ್ಷ ಅದೇ ಅಹಿಂದಕ್ಕೆ ಪದೇ ಪದೇ ಹೊಡ್ತಾ ಕೊಡ್ತಾ ಬಂದ್ರೆ ಈ DK ಶಿವಕುಮಾರ್ ಅಂತಹ ನಾಯಕರ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಪ್ರಬಲ ಸಮುದಾಯದ ನಾಯಕರ ಕಾರಣಕ್ಕೆ ಕಾಂಗ್ರೆಸ್ಗೆ ಯಾಕೆ ಮತ ಹಾಕ್ಬೇಕು ನೆಕ್ಸ್ಟ್ ಜನ? ಯಾಕೆ ಹಾಕ್ಬೇಕು? ಒಂದು. ಎರಡನೇದು, ನೀವು ಅಲ್ಪಸಂಖ್ಯಾತರಿಗೆ ಹೀಗಾಯ್ತು, ಹಿಂದುಳಿದವ್ರಿಗಾಯ್ತು, ಒಳ ಮೀಸಲಾತಿಯ ಇಷ್ಟು ದೊಡ್ಡ ಕಗ್ಗಂಟನ್ನ ಮಾಡಿಕೊಳ್ಳುವಂತಹ ಅಗತ್ಯ ಏನಿತ್ತು? ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಗಟ್ಟಿ ನಿರ್ಧಾರವನ್ನ ಮಾಡಬಹುದಾಗಿತ್ತು. ರಾಜಕೀಯವಾಗಿ ಬೆಳೆದಂತಹ ಸಮಾಜದ ನಾಯಕರ ಪ್ರಭಾವಗಳಿಗೆ ಒಳಗಾಗಿ ಅಲ್ಲೂ ಒಳ ಮೀಸಲಾತಿಯಲ್ಲೂ ಕಿರಿಕಿರಿ ಮಾಡ್ಕೊಂಡಿರುವಂಥದ್ದು. ಅಲ್ಪಸಂಖ್ಯಾತರ ದಾವಣಗೆರೆ ದಕ್ಷಿಣದ ಒಂದು ಎಕ್ಸಾಂಪಲ್ ಆದ್ಮೇಲೂ ಕೂಡ ಪಾಠ ಕಲಿದೆ. ಈಗ ಮೂರು ನಾಯಕರ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ DK ಶಿವಕುಮಾರ್ ಅವರ ಬಣ ಎಂತಹ ನಾಯಕರನ್ನು ಸೃಷ್ಟಿಸ್ತಾರೆ? ನಲ್ಪಾಡಂತಹ ನಾಯಕರ ಅಂತವ್ರೇನಾದ್ರೂ ರಾಜ್ಯದಲ್ಲಿ ಮಿನಿಸ್ಟರ್ ಆಗ್ಬಿಟ್ರೆ ರಾಜ್ಯ ಬಿಹಾರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅಲ್ಪಸಂಖ್ಯಾತ ಸಮುದಾಯದಲ್ಲೇ ತುಂಬಾ ಓದ್ಕೊಂಡಂತಹ ಪ್ರಬುದ್ಧರು ಇದ್ದಾರೆ, ಗಟ್ಟಿತನದ ನಾಯಕರು, ಯುವ ನಾಯಕರಿದ್ದಾರೆ, ಅಂತವ್ರು ಬೆಳೀಲಿ. ನಲ್ಪಾಡಂತವ್ರು ಬೆಳಿಬೇಕಾ DK ಶಿವಕುಮಾರ್ ಅವರಿಗೆ? ಈಗೊಬ್ರು ಯೂತ್ ಪ್ರೆಸಿಡೆಂಟ್ ಇದಾರೆ, ಸರಿಯಾಗಿ ಕನ್ನಡ ಮಾತಾಡೋದು, ಭಾಷಣ ಮಾಡೋದಕ್ಕೆ ಬರಲ್ಲ, ಅಂತವ್ರನ್ನೆಲ್ಲ ಯಾಕೆ ಬೆಳೆಸ್ತಿದ್ದಾರೆ? ಒಬ್ಬ ರಕ್ಷಾರಾಮಯ್ಯನನ್ನ ಅನಗತ್ಯವಾಗಿ ಆ ಪಟ್ಟದಿಂದ ಕಿತ್ತು ಬಿಸಾಕಿದ್ದು ಇದೇ ಬಣ, DK ಶಿವಕುಮಾರ್ ಅವರ ಬಣ. ಕಾಂಗ್ರೆಸ್ನಲ್ಲಿ ಕೆಲವು ನಾಯಕರಿದ್ದಾರೆ, ಸಿದ್ದರಾಮಯ್ಯ ಇರಬಹುದು, ಉಳಿದಂತೆ ನಾಯಕರು, ಅವರೊಂದು ನಿಟ್ಟಿನಲ್ಲಿ ಎಲ್ಲರನ್ನು ಒಳಗೊಳ್ಳುವ, ಒಟ್ಟಿಗೆ ಕರೆದುಕೊಂಡು ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ರೆ DK ಶಿವಕುಮಾರ್ ಅವರ ಬಣ ಏನ್ ಮಾಡ್ತಿದೆ? 28ಕ್ಕೆ ಬಿಜೆಪಿ ಹೇಳೋದು ಬೇಡ, ಕಾಂಗ್ರೆಸ್ನ ವಿರೋಧಿ ಪಕ್ಷಗಳು ಹೇಳೋದು ಬೇಡ, DK ಶಿವಕುಮಾರ್ ಅವರ, ಸುರ್ಜೇವಾಲಾ ಅವರ ಈ ನಡೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋದ್ರಲ್ಲಿ ಎರಡು ಸಂಶಯ ಇಲ್ಲ. ಈಗಲೂ ದಾವಣಗೆರೆ ದಕ್ಷಿಣದ ಚುನಾವಣೆಯ ಸಂದರ್ಭದಿಂದಲೂ ಕಾಂಗ್ರೆಸ್ನ ತಪ್ಪುಗಳನ್ನ ಉಲ್ಲೇಖ ಒಂದು ಕಡೆ ಕೂಡ ತಿದ್ದುಕೊಳ್ಳಲಿಲ್ಲ. ಈಗಲೂ ಕೂಡ ಕಾಂಗ್ರೆಸ್ ಅದೇ ಕೆಲಸವನ್ನ ಮಾಡ್ತಿದೆ. DK ಶಿವಕುಮಾರ್ ಅವರ ಟೀಮ್, ಸುರ್ಜೇವಾಲಾ ಅವರ ಆದೇಶಗಳ ಮೂಲಕ ಅಂದ್ರೆ ಅಲ್ಪಸಂಖ್ಯಾತರನ್ನ ಬಿಜೆಪಿ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನಗಳಾದ್ರೆ ಕಾಂಗ್ರೆಸ್ ಸ್ಥಿತಿ ಏನಾಗಬಹುದು? ನೀವು ಹಿಂದುಳಿದವರ ವಿಚಾರದಲ್ಲೂ ಕೂಡ ಹೀಗೆ ಮಾಡ್ತೀರಿ, ಅಲ್ಪಸಂಖ್ಯಾತರ ವಿಚಾರದಲ್ಲೂ ಹೀಗೆ ಮಾಡ್ತೀರಿ. ಸರ್ಕಾರ ಬಂದ ಮೇಲೆ ಇಬ್ಬರ ವಜಾ ಆಗುತ್ತೆ ಸಚಿವರದು. ಯಾರಾಗಿದ್ದು? DK ಶಿವಕುಮಾರ್ ಅವರ ಟೀಮ್ ಅವ್ರದ್ದ ಅಥವಾ ಯಾವುದೋ ಪ್ರಬಲ ಸಮಾಜದ ನಾಯಕರ? ಅಲ್ಲ, ನಾಗೇಂದ್ರ ಅವರ ವಿಚಾರ ಪಕ್ಕ. ರಾಜಣ್ಣ ಅವರು ಮಾಡಿದ ತಪ್ಪೇನು? ರಾಜಣ್ಣ ಅವರು ಮಾಡಿದ್ದು KN ರಾಜಣ್ಣ. ಈಗ ಅದೇ ರೀತಿಯಲ್ಲಿ ಜಮೀರ್ ಅವರ ತಲೆದಂಡ ಆಗುತ್ತೆ ಅಂದ್ರೆ DK ಶಿವಕುಮಾರ್ ಅಲ್ಪಸಂಖ್ಯಾತರ ಬ್ರದರ್ಸ್ ಬಿಜೆಪಿಗೆ ದೊಡ್ಡದೊಂದು ಗಿಫ್ಟ್ ಕೊಡ್ತಿಲ್ವಾ?
ಒಂದು ದಾವಣಗೆರೆ ದಕ್ಷಿಣದ ರಿಸಲ್ಟ್ನ ನಂತರವೂ ಕೂಡ ಇವರು ಎಚ್ಚೆತ್ಕೊಳ್ಳೋದಿಲ್ಲ, ಪದೇ ಪದೇ ಅದೇ ತಪ್ಪನ್ನ ಮಾಡ್ತಾರೆ ಅನ್ನೋದಾದ್ರೆ 2028ಕ್ಕೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಯಾಕೆ ಮತ ಹಾಕ್ಬೇಕು? ಹಿಂದುಳಿದವರು ಅಥವಾ ST ಸಮಾಜ ಯಾಕೆ ಮತ ಹಾಕ್ಬೇಕು? ನಾಗೇಂದ್ರ ಅವರ ಎಕ್ಸಾಂಪಲ್, ರಾಜಣ್ಣ ಅವರ ಎಕ್ಸಾಂಪಲ್. ಸಿದ್ದರಾಮಯ್ಯ ಅವರು ಇದನ್ನೆಲ್ಲ ನೋಡಿದ ಮೇಲೂ ಕೂಡ ಸೈಲೆಂಟ್ ಆಗಿರ್ತಾರ ಅಥವಾ ಸರಿಯಾದ ಖಡಕ್ ಸಂದೇಶವನ್ನ ರವಾನಿಸ್ತಾರ? ಹಿಂದೆ ಅವರ ಅತ್ಯಾಪ್ತನೊಬ್ಬನನ್ನ ಹೈಕಮಾಂಡ್ MLC ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನುವ ಖಡಕ್ ಸಂದೇಶ ರವಾನಿಸಿದ್ರು. ಈಗ ಅಹಿಂದ ನಾಯಕ ಈ ಅಲ್ಪಸಂಖ್ಯಾತ ನಾಯಕರ ತಲೆದಂಡಗಳ ಸಂದರ್ಭದಲ್ಲಿ ಕುರ್ಚಿಯನ್ನ ಉಳಿಸಿಕೊಳ್ಳುವ ಪ್ರಯತ್ನದ ಜೊತೆಯಲ್ಲಿ ಖಡಕ್ ಸಂದೇಶ ರವಾನಿಸ್ತಾರ. ಇಲ್ಲಿ ಅಲ್ಪಸಂಖ್ಯಾತರು ಮಾಡಿ ತಪ್ಪೇನು? ಅವರೇ ಇದ್ರು, ಟಿಕೆಟ್ ಕೇಳಿದ್ರು, ಕೊಟ್ಟಿಲ್ಲ. ಜನ ಪ್ರತಿಯೊಂದು 80,000 ಜನಕ್ಕೂ ಕಿವಿಲಿ ಹೇಳಿ ಮತ ಹಾಕ್ಸಕ್ಕಾಗಲ್ಲ. ಅವರ ಸ್ವಾಭಿಮಾನದ ಆಕ್ರೋಶದ ಕಟ್ಟೆ ಹೊಡೆದಿರತ್ತೆ, ಅವ್ರ ವಿರುದ್ಧ ಮತ ಹಾಕಿರ್ತಾರೆ. SDPIಗೋ BJPಗೋ ಮತ್ತೊಂದಕ್ಕೋ ಹಾಕಿರ್ತಾರೆ. ಅಲ್ಲಿ ಈ ನಾಯಕರ ತಪ್ಪೇನು? ಪಕ್ಷ ವಿರೋಧಿ ನಡೆ ಅನ್ನೋದೇ ಆದ್ರೆ DK ಶಿವಕುಮಾರ್ ಅವರ ಬಣದಲ್ಲಿ ಪದೇ ಪದೇ CM ಬದಲಾವಣೆ ಆಗ್ಬೇಕು ಅಂತ ಹೇಳ್ಕೊಂಡ್ಬಂದವರು. ಹಾಗೆ ನೋಡಿದ್ರೆ ಇವತ್ತಿನ ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ, ಮಹಿಳಾ ನಾಯಕಿ ಅಧ್ಯಕ್ಷೆ, ಚುನಾವಣೆಗೂ ಮುಂಚೆನೆ ಸಿದ್ದರಾಮಯ್ಯ ಅವರಲ್ಲ ನಮ್ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಕೆ ಕೊಟ್ಟಿದ್ರು. ಅವರನ್ನ ವಜಾ ಮಾಡ್ತಾರ? ಬಾಲಕೃಷ್ಣ ಅವರನ್ನ ವಜಾ ಮಾಡ್ತಾರ? ಇದೇ ರಾಮನಗರದ ಶಾಸಕರ ಕತೆ ಏನಾಗುತ್ತೆ? ಕುಣಿಗಲ್ ರಂಗನಾಥ್ ಅವರ ಕತೆ ಏನಾಗುತ್ತೆ? DK ಸುರೇಶ್ ಅವರ ಕತೆ ಏನಾಗುತ್ತೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕತೆ ಏನಾಗುತ್ತೆ? ಶಿವಗಂಗಾ ಬಸವರಾಜು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲೂ ನೆಕ್ಸ್ಟ್ ಗೆಲ್ಲಕ್ಕಾಗಲ್ಲ. ಶರತ್ ಬಚ್ಚೇಗೌಡ, ನಯನ ಮೋಟಂ, ಈ ದೊಡ್ಡ ಲಿಸ್ಟ್ ಇಟ್ಕೊಂಡು ಈ ಮೂವರು ಅಲ್ಪಸಂಖ್ಯಾತರನ್ನ ಇವತ್ತು ತಲೆದಂಡ ಮಾಡ್ತಿದ್ದಾರೆ ಅಂದ್ರೆ 2028ಕ್ಕೆ ಯಾಕೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಹಾಕ್ಬೇಕು? ದಾವಣಗೆರೆಯ ಎಕ್ಸಾಂಪಲ್ನ ಮೇಲೂ ಕೂಡ ಇವರು ತಪ್ಪು ತಿದ್ಕೋತಿಲ್ಲ ಅಂದ್ರೆ ಯಾಕೆ? DK ಶಿವಕುಮಾರ್ ಅವರ ಇಂಟೆನ್ಷನ್ ಇರಬಹುದು, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು, ತಾವು ಬೇರೆ ಕಡೆಗೆ ಹೋಗ್ಬೇಕು ಅನ್ನೋ ಏನೋ ಉದ್ದೇಶ ಇದ್ದಿರಬಹುದೇನೋ ಗೊತ್ತಿಲ್ಲ. ಅದಕ್ಕೆ ಹೀಗೆಲ್ಲ ಮಾಡ್ತಿದಾರ ಅಂತಲೂ ಕೂಡ BJPಯ ನಾಯಕರು, JDSನ ನಾಯಕರು ಚರ್ಚೆ ಮಾಡ್ತಿದ್ದಾರೆ. ಹಾಗಿದ್ರೆ DK ಶಿವಕುಮಾರ್, ಸುರ್ಜೇವಾಲಾ ಅನ್ನುವಂತಹ ಈ ಬಣದ ನಡೆ ಕಾಂಗ್ರೆಸ್ ಅನ್ನ 2028ಕ್ಕೆ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ತರುತ್ತಾ? ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದವರ, ದಲಿತರ ಪರವಾಗಿ ಧ್ವನಿ ಎತ್ತದೇ ಹೋದ್ರೆ ಅದು ಯಾವ ಪಕ್ಷದಲ್ಲೇ ಇರಲಿ, ಅಂತಹ ಪಕ್ಷಕ್ಕೆ, ಅಂತಹ ನಾಯಕತ್ವಕ್ಕೆ ಯಾರು ಬೆಲೆ ಕೊಡ್ತಾರೆ? ಯಾಕೆ ಬೆಲೆ ಕೊಡ್ತಾರೆ? ಕಮೆಂಟ್ ಮಾಡಿ.